ನಮಸ್ತೆ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಗಣೇಶ ಹಬ್ಬ ಮುಗಿಸ್ಕೊಂಡು ಬಂದಿದ್ದೀರಾ? ಹೇಗೆ ಆರಾಮ ಗಣೇಶ ಹಬ್ಬ ಎಲ್ಲ ಭರ್ಜರಿಯಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲೂ ಗಣೇಶ ಹಬ್ಬ ಮಾಡಿದ್ವಿ, ವೆರಿ ಸಿಂಪಲ್. ಸೊ ತುಂಬಾ ಸಿಂಪಲ್ಲಾಗಿ ಗಣೇಶ ಹಬ್ಬ ಮಾಡಿದ್ವಿ. ಆ್ಯಕ್ಚುಲಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ, ಯಾಕೆಂದರೆ ಆಲ್ರೆಡಿ ಗೊತ್ತಿದೆ ಎಲ್ರಿಗೂ ಪಾಪು ಇರೋದ್ರಿಂದ. ಹಾಗೆ ನಮ್ಮ ಮಮ್ಮಿ ಊರಿಗೆ ಹೋಗಿದ್ರು, ಅವ್ರು ಬಂದು 3 ಮಂತ್ಸ್ ಆಗೋಯ್ತು ಆಲ್ರೆಡಿ. ಸೊ ಹಾಗಾಗಿ ಊರ ಕಡೆ ಮನೆ ಕಡೆಯಲ್ಲಿ ಏನಾಗಿದೆ ಅಂತ ನೋಡ್ಕೊಂಬರ್ತೀನಿ ಅಂತ ಹೋದರು. ನಾನು ಇಷ್ಟು ಬೇಗ ಬರಲ್ಲ ಅಂದ್ಕೊಂಡಿದ್ದೆ. ಒಂದು 3-4 ಡೇಸಲ್ಲೇ ವಾಪಸ್ ಬಂದಿದ್ದಾರೆ ಅವರು. ಏನು ಗೌರಿ ಹಬ್ಬದ ದಿನ ಬಂದರು. ಗೌರಿ ಹಬ್ಬನೇನು ನಾವು ಅಷ್ಟು ಮಾಡಲಿಲ್ಲ, ಜಸ್ಟ್ ಒಂದು ಪೂಜೆ ಮಾಡಿ ಮಾಮೂಲಿ ಡೈಲಿ ಹೇಗೆ ಪೂಜೆ ಮಾಡ್ತೀವೋ ಹಾಗೆ ಪೂಜೆ ಮಾಡಿ ಬಿಟ್ಬಿಟ್ವಿ. ಸೊ ನಾನೊಬ್ಬಳೇ ಇದ್ದಿದ್ದರಿಂದ ಅಷ್ಟು ಮಾಡೋಕ್ಕಾಗಲಿಲ್ಲ. ಅವರು ಗೌರಿ ಹಬ್ಬದ ದಿನವೇ ಬಂದಿದ್ದರಿಂದ ನೆಕ್ಸ್ಟ್ ಡೇ ಏನು ಗಣಪತಿ ಹಬ್ಬನ ಪರವಾಗಿಲ್ಲ ಒಂದು ಸ್ವಲ್ಪ ಏನು ಒಬ್ಬಟ್ಟೆಲ್ಲ ಮಾಡಿ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮಾಡಿದ್ವಿ. ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ. ಎಲ್ಲರೂ ಭರ್ಜರಿಯಾಗೆ ಮಾಡಿರ್ತೀರ. ಸೊ ನಮ್ಮ ಮನೆಯಲ್ಲಿ ತುಂಬಾ ಸಿಂಪಲ್. ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಹೇಗೆ ಗಣೇಶ ಹಬ್ಬನ ಮಾಡಿದ್ವಿ ಅಂತ ನೋಡ್ಕೊಂಬರೋಣ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ನಾನು ಮಾಡಿದಂಥ ಮೊದಲನೇ ಕೆಲಸ ಅಂದರೆ ಬೇಳೆನ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಬೇಯೋದಕ್ಕಿಟ್ಟೆ, ಒಬ್ಬಟ್ಟು ಮಾಡೋದಕ್ಕೋಸ್ಕರ. ಅದಾದಮೇಲೆ ಮನೆ ಮುಂದೆ ಬಾಗಿಲಿಗೆ ನೀರು ಹಾಕಿ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಟ್ರು ನಮ್ಮ ಮಮ್ಮಿ. ಸೊ ನಾನು ಗಣೇಶಂದೊಂದು ಪುಟ್ಟ ರಂಗೋಲಿನ ಕ್ಯೂಟಾಗಿರೋ ಥರ ಪುಟ್ಟದಾಗಿ ಬಿಡಿಸ್ಕೊಂಡೆ. ಅದಾದಮೇಲೆ ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಬಿಟ್ಟೆ. ಸ್ವಲ್ಪ ಸಿಂಪಲ್ಲಾಗೆ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ದೇವ್ರ ಮನೆ ಎಲ್ಲ ಪೂಜೆಗೆ ಹೇಗೆ ಬೇಕೋ ಹಾಗೆ ಡೆಕೋರ್ ಮಾಡಿಕೊಂಡೆ. ಡೆಕೋರ್ ಅಂದರೆ ಆ ಥರ ಅಲ್ಲ, ನಮ್ಮ ಮನೆಯಲ್ಲಿ ಒಂದು ಗಣೇಶನ ಮೂರ್ತಿ ಇತ್ತು. ಸೊ ಅದನ್ನು ಇಟ್ಬಿಟ್ಟು ಗರಿಕೆ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಸೊ ಪೂಜೆಗೆ ಯಾವ ರೀತಿ ಬೇಕೋ ಆ ಥರ ನಾನು ರೆಡಿ ಮಾಡಿಕೊಂಡೆ. ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಐಡಿಯಾ ಇರಲಿಲ್ಲ, ಗಣೇಶ ಹಬ್ಬ ಮಾಡ್ತೀವಿ ಅನ್ನೋದು ಐಡಿಯಾ ಇರಲಿಲ್ಲ. ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅನ್ನೋದಷ್ಟೇ ಇದ್ದಿದ್ದು. ಬಟ್ ನಮ್ಮ ಮಮ್ಮಿ ಬಂದ್ರಲ್ಲ, ಮನೆಯಲ್ಲೇ ಒಂದು ಸ್ವಲ್ಪ ಪೂಜೆ ಮಾಡಿ, ಗಣೇಶನ ಮೂರ್ತಿ ಇತ್ತಲ್ಲ ಹಾಗಾಗಿ ಸ್ವಲ್ಪ ಪೂಜೆ ಮಾಡಿ ಸ್ವಲ್ಪ ಏನಾದರೂ ಸ್ವೀಟ್ ಹಬ್ಬಕ್ಕೆ ಅಡುಗೆ ಊಟ ಅಂತ ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ಕೊಂಡ್ವಿ. ಇನ್ನು ಗಣೇಶನಿಗೆ ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳಿ ಪಂಚಕಜ್ಜಾಯನ ಮಾಡಿಕೊಂಡೆ. ಗಣೇಶ ಇಷ್ಟಪಡೋ ತಿಂಡಿಗಳಲ್ಲಿ ಈ ಪಂಚಕಜ್ಜಾಯನೂ ಒಂದು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ಪಂಚಕಜ್ಜಾಯನೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ಈ ಪಂಚಕಜ್ಜಾಯ ತುಂಬಾ ಈಸಿಯಾಗಿದೆ ಮಾಡೋದಕ್ಕೆ. ಸೊ ನಾನು ಮಾಡಿರುವಂಥ ಪಂಚಕಜ್ಜಾಯ ಹೇಗೆ ಮಾಡಿದೆ ಅಂದರೆ, ತುಪ್ಪದಲ್ಲಿ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕಿ ಹುರಿದಿಟ್ಕೊಂಡೆ. ಸೊ ಅದನ್ನು ಹುರಿದು ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ಅದೇ ತುಪ್ಪದಲ್ಲಿ ಸ್ವಲ್ಪ ಕೊಬ್ಬರಿನ ಹಾಕಿ ಹುರ್ಕೊಂಡೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಪೇಪರ್ ಅವಲಕ್ಕಿ ತೊಗೊಂಡು ಪೇಪರ್ ಅವಲಕ್ಕಿನ ಸ್ವಲ್ಪ ಹಾಗೆ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಇನ್ನೊಂದು ಕಡೆ ಬೆಲ್ಲದ ಪಾಕನ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ತಿರುಗಿಸಿದ್ಮೇಲೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಈಗ ಅದೇ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಹಾಕಿ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ತಿರುಗಿಸ್ಕೊಂಡ್ರೆ ಮುಗೀತು. ಇನ್ನು ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಮ್ಮ ಭಾವ ಅವರು ಅಂದರೆ ನನ್ನ ಹಸ್ಬೆಂಡನ ಅಣ್ಣನವರು ಪ್ರತಿ ವರ್ಷ ಗಣೇಶನ ಟೆಂಪಲಲ್ಲಿ ಗಣೇಶನ ಹಬ್ಬದ ದಿನ ಪೂಜೆಗೆ ಬರ್ಸಿರ್ತಾರೆ. ಸೊ ಫ್ಯಾಮಿಲಿ ಸಮೇತ ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಹಾಗೆ ಈ ವರ್ಷವೂ ಕೂಡ ಅಲ್ಲೇ ಪೂಜೆಗೆ ಹೋಗಿದ್ದಾರೆ. ಸೊ ಅದು ಬರೋದ್ರೊಳಗೆ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ಈ ವರ್ಷ ನಾನು ಹೋಗಲಿಲ್ಲ, ಯಾಕೆಂದರೆ ಪಾಪು ಇನ್ನೂ ಚಿಕ್ಕದಾಗಿರೋದ್ರಿಂದ. ಪಾಪುನ ಅಷ್ಟೊಂದು ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಲ್ಲಿ ಟೆಂಪಲಲ್ಲಿ, ಗಣೇಶನ ಹಬ್ಬ ಆಗಿರೋದ್ರಿಂದ. ಸೊ ಪುಟ್ಟು ಪಾಪುನ ಅಲ್ಲಿ ಕರ್ಕೊಂಡು ಹೋಗೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಹೋಗಿಲ್ಲ. ಸೊ ಇಲ್ಲೇ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿಕೊಂಡೆ, ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಗಣೇಶ ಹಬ್ಬನ ಆಚರಿಸೋ ಅಂಥ ಶಕ್ತಿ ಕೊಡಪ್ಪ ಗಣೇಶ ಅಂತ ಗಣೇಶನ ಬೇಡ್ಕೋಬೇಕಷ್ಟೆ. ಸೊ ನೋಡೋಣ, ಮುಂದಿನ ವರ್ಷ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವರ್ಷ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗಿದ್ಮೇಲೆ ಇನ್ನು ಕಿಚನ್ ಕಡೆ ಹೊರಟೆ. ಸೊ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ನಮ್ಮ ಮಮ್ಮಿನೂ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಹಬ್ಬದ ಅಡುಗೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಅಷ್ಟರೊಳಗೇ ನನ್ನ ಮಗಳು ಬಂದುಬಿಟ್ಲು. ಸೊ ಅವಳು ಕೂಡ ಟೆಂಪಲ್ಗೆ ಹೋಗಿದ್ಲು. ಬಂದ್ಲು ವಾವ್ ವಾವ್, ಏನಿದು ಹೊಸ ಬಟ್ಟೆ ಹಾಕೊಂಡು ಟೆಂಪಲ್ಗೆ ಹೋಗಿದ್ರಲ್ವ, ಡೈರೆಕ್ಟಾಗಿ ಅವಳನ್ನ ಇಲ್ಲಿಗೆ ಕರ್ಕೊಂಬಂದಿದ್ದಾರೆ ಅವ್ರ ಅಜ್ಜಿ ತಾತನ ಜೊತೆ. ಅಜ್ಜಿ ತಾತನ ಮನೆಯಿಂದ ಅವರು ಟೆಂಪಲ್ಗೆ ಹೋಗಿದ್ಲು. ಸೊ ಟೆಂಪಲಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದಾರಲ್ವ, ಆ ಟೆಂಪಲಿಂದ ಡೈರೆಕ್ಟಾಗಿ ಈ ಕಡೆನೇ ಕರ್ಕೊಂಬಂದಿದ್ದಾರೆ. ಅವ್ರ ಅಜ್ಜಿ ತೆಕ್ಕೊಟ್ಟಿರೋ ಹೊಸ ಬಟ್ಟೆ ಹಾಕ್ಕೊಂಡು ಕೂದಲಿಗೆ ಹೂವೆಲ್ಲ ಮಾಡ್ಕೊಂಡು ಬಂದಿದ್ಲು. ಅದಾದಮೇಲೆ ಅಪ್ಪ ಮಗಳು ಏನೋ ಆಟ ಆಡ್ಕೊತಾ ಇದ್ರು. ಅವಳ ಹತ್ರ ತುಂಬ ಟಾಯ್ಸ್ ಇದೆ. ಸೊ ಅವಳ ಹತ್ರ ಯೂಸ್ ಮಾಡಿರೋ ಟಾಯ್ಸ್ ಎಲ್ಲ ಬಿಟ್ಬಿಟ್ಟು ಇನ್ನು ಹೊಸ ಟಾಯ್ಸ್ ಎಲ್ಲ ನಾನೊಂದು ಮೂಟೆಗೆ ಹಾಕಿ ತೆಗೆದಿಟ್ಬಿಟ್ಟಿದ್ದೆ. ಅದಾದಮೇಲೆ ಈ ಟೆಡಿ ಬೇರ್ಗಳೆಲ್ಲ ಇದ್ದಾವಲ್ಲ ಅಂಥದ್ದೆಲ್ಲ ಮೂಟೆಗೆ ಹಾಕಿ ತೆಗೆದಿಟ್ಟಿದ್ದೆ. ಇನ್ನು ಉಳಿದಿರೋ ಅಂಥದ್ದು ಮಾಮೂಲಿ
ಈ ಏನೇನೋ ಕಿಚನ್ ಐಟಮ್ಸು ಮತ್ತು ಏನೇನೋ ಪಿಯಾನೋ ಟೈಪ್ ಎಲ್ಲ ಬರುತ್ತಲ್ಲ, ಶೆಲ್ ಹಾಕೋದು ಎಲೆಕ್ಟ್ರಿಕಲ್ದು, ಅದನ್ನು ಆ ಥರದ್ದು ಇದೆ ತುಂಬ. ಸೊ ಅದನ್ನೆಲ್ಲ ಹಾಗೆ ನಾನು ನಮ್ಮ ದಿವಾನ್ ಕಾಟ್ ಕೆಳಗಡೆ ಸ್ಟೋರೇಜ್ ಇದೆಯಲ್ಲ, ಅಲ್ಲೆಲ್ಲ ತುಂಬಿಸಿ ಇಟ್ಬಿಟ್ಟಿದ್ದೆ. ಅದನ್ನೆಲ್ಲ ತೆಗೆದು ಕೊಡ್ತಾ ಇದ್ದಾರೆ ಅವ್ರಿಗೆ. ನಾನು ಕೊಡಬೇಡಿ, ಹೊಸದು ಹಾಗೆ ಇರಲಿ, ಹಳೇದು ಈಗ ಆಗಾಗಲೇ ಸುಮಾರು ಇಟ್ಕೊಂಡ್ಬಿಟ್ಟಿದ್ದಾಳೆ. ಅದೆಲ್ಲ ಹಾಳಾಗಲಿ ಆಮೇಲೆ ತೆಗೆದುಕೊಡೋಣ ಅಂತ ಹೇಳಿದ್ರು, ಕೇಳಲಿಲ್ಲ. ಸೊ ತೆಗ್ದು ಕೊಡ್ತಾ ಇದ್ದಾರೆ. ಮತ್ತು ಹಾಗೆ ಅದನ್ನು ತೆಗೆದು ವಾಪಸ್ ಇಟ್ಬಿಟ್ರು ಪಾಪ. ಈ ಥರ ಕೊಟ್ಟು ಈ ಥರ ಹಾಗೆ ತೆಗೆದಿಟ್ಟು ನಿರಾಸೆ ಮಾಡಿಬಿಟ್ರು ಅವಳಿಗೆ. ಈ ಟೆಡ್ಡಿ ಬೇರ್ ಮತ್ತು ಈ ಏನು ಸಾಫ್ಟ್ ಟಾಯ್ಸ್ ಬರುತ್ತಲ್ಲ, ಬಟ್ಟೆಯಿಂದ ಮಾಡಿರೋದು, ಈ ಹಸು ಥರ, ಮತ್ತು ಅವಳ ಹತ್ರ ಒಂದು ಡಾಗಿ ಇದೆ, ಆ ಡಾಗಿ ಈ ಥರ ಎಲ್ಲ ಅದನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾಳೆ. ನಾನು ಅಲ್ಲೆಲ್ಲ ಟಿ ವಿ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟಿದ್ದೀನಿ. ನೀವು ನೋಡಿರ್ಬೋದು, ಕೆಲವೊಂದು ವ್ಲಾಗ್ಗಳಲ್ಲಿ ತೋರಿಸ್ತಾ ಇರ್ತೀನಿ. ಸೊ ಅದನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾಳೆ. ಅದನ್ನೆಲ್ಲ ಅಲ್ಲಿ ಇಲ್ಲಿ ಬಿಸಾಕಿರ್ತಾಳೆ, ಹಾಗೆ ಹಾಳಾಗಿಬಿಡುತ್ತೆ ಅಂತ ಹೇಳಿ ನಾನು ಒಂದೊಂದು ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಕೊಡೋಣ ಅಂತ ಹೇಳಿಬಿಟ್ಟು ಎಲ್ಲ ಎತ್ತಿಟ್ಟಿದ್ದೆ. ಸೊ ಈಗ ಅವಳೆಲ್ಲ ಕಿತ್ಕೊಂಡು ಮತ್ತೆ ಪುನಃ ಮೂಟೆ ಒಳಗೆ ಹಾಕೋತಾ ಇದ್ದಾರೆ. ಅವಳು ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ ಪಾಪ. ಈ ಸಾಫ್ಟ್ ಟಾಯೇ ಸುಮಾರು ಅವಳ ಹತ್ರ 5ರಿಂದ 6 ಹೊರಗಡೆ ತೆಗೆದು ಅವಳು ಆಟ ಆಡ್ತಾ ಇರೋ ಅಂಥ ಟಾಯ್ಗಳೇ ಅಷ್ಟಿದೆ. ಸೊ ಅದಾದಮೇಲೆ ಇನ್ನು ಚಿಕ್ಕದು ಏನೋ ಟಾಯ್ಸ್ಗಳು, ಕಾರುಗಳು, ಪುಟಾಣಿದೆಲ್ಲ ಇರುತ್ತಲ್ಲ, ಆಮೇಲೆ ಶೆಲ್ ಹಾಕೋದು, ಗೊಂಬೆ ಓಡೋದು, ಅದನ್ನೆಲ್ಲ ಕೊಟ್ಟರೆ ಮನೆ ತುಂಬ ಹರಡಿ ಅವೇ ಇರುತ್ತೆ. ಅದನ್ನು ತೆಗೆದಿಡೋ ಅಷ್ಟೊತ್ತಿಗೆ ತಲೆ ಕೆಟ್ಟೋಗುತ್ತೆ. ಹಾಗಾಗಿ ನಾನು ಎಲ್ಲನೂ ತೆಗೆದು ಒಳಗಡೆ ಇಟ್ಬಿಟ್ಟಿದ್ದೀನಿ. ನಾನು ಒಳಗಡೆ ಇಡಿ, ಅದು ವೇಸ್ಟ್ ಆಗುತ್ತೆ, ಹಾಳು ಮಾಡ್ತಾಳೆ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಅವರು ಎತ್ತಿಟ್ಬಿಟ್ರು. ನೋಡಿ ಅಳ್ತಾ ಇದ್ದಾಳೆ. ಬೇರೆ ಟಾಯ್ಸ್ ಇದೆ ಅವಳ ಹತ್ರ, ಸುಮಾರು 6ರಿಂದ 7, 5, 6 ಏನೋ ಇದೆ. ಆದರೂ ಕೂಡ ಅದು ಬೇಡ, ನನಗೆ ಅದೇ ಹೊಸ ಟಾಯ್ಗಳೇ ಬೇಕು ಅಂತ ಕೇಳ್ತಾ ಇದ್ದಾಳೆ. ಮಕ್ಕಳೇ ಹಾಗೆ ಅಲ್ವಾ, ಹೊಸದು ನೋಡಿದ್ರೆ ಅವ್ರಿಗೇನೋ ಒಂಥರ ಖುಷಿ ಆಗುತ್ತೆ ಆಟ ಆಡಬೇಕಂತ. ಬಟ್ ನಮಗೆ ತಲೆ ಕೆಟ್ಟೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೂ ಎಷ್ಟು ಸಿಟ್ಟು ನೋಡಿ ಅವಳಿಗೆ, ಅದೇ ಬೇಕು ಅಂತ ಹಠ ಮಾಡ್ತಾಳೆ. ಇನ್ನು ಅವಳನ್ನ ಸಮಾಧಾನ ಮಾಡಿ ತಡ್ಕೊಳಕ್ಕಾಗದೆ ಪಾಪ ಕೀನೇ ಕೊಟ್ಬಿಟ್ರು, ತಗೋ ನೀನೇ ತಗೋ ಅಂತ. ಅವಳಿಗೆಲ್ಲಿ ತೆಗಿಯೋಕ್ಕಾಗಲ್ಲ, ಸುಮ್ಮನೆ ಟ್ರೈ ಮಾಡ್ತಾಳಷ್ಟೇ. ಆ್ಯಕ್ಚುಲಿ ದೇವ್ರ ಮನೆಗೆ ಹೋಗಿ ನಾವು ಊದ್ಗಡ್ಡಿ ಹಚ್ಚಿರ್ತೀವಲ್ಲ, ಆ ಊದ್ಗಡ್ಡಿ ಅದೆಲ್ಲ ಉರಿದೋದ್ಮೇಲೆ ಕಡ್ಡಿನೇ ಉಳ್ಕೊಂಡಿರುತ್ತೆ. ಆ ಕಡ್ಡಿ ತೊಗೊಬಂದ್ಬಿಟ್ಟು ಅದನ್ನ ಹಾಕಿ ತೆಗಿಯೋಕ್ಕೆಲ್ಲ ಟ್ರೈ ಮಾಡ್ತಾಳೆ ಅವಳು. ಇನ್ನು ಈವ್ನಿಂಗ್ ನಾನು ಒಂದು ಸಲ ಪೂಜೆ ಮಾಡಿದ್ದೆ, ಮತ್ತು ವಿನೂನು ಕೂಡ ಒಂದು ಸಲ ಪೂಜೆ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಇನ್ನು ಇವಳು ಟಾಯ್ ಜೊತೆ ಆಟ ಆಡ್ತಾ ಇದ್ದಾಳೆ. ಇದೊಂದು ಟಾಯ್, ಹೊಸ ಟಾಯ್ ಬಿಡಲೇ ಇಲ್ಲ ನೋಡಿ, ಎತ್ತಾಕೊಂಬಂದ್ಬಿಟ್ಟಿದ್ದಾಳೆ ಒಳಗಡೆಯಿಂದ. ಇದೊಂದು ಇಟ್ಕೊಂಡು ಆಟ ಆಡ್ತಾಳೆ. ಏನು ಒಂದು ದಿನ ಆಟ ಆಡ್ತಾಳೆ, 2 ದಿನ ಆಟ ಆಡ್ತಾಳೆ ಅಷ್ಟೇ. ಅತ್ತೆ ಅದನ್ನು ಮೂಲೆಗೆ ಹಾಕ್ತಾಳೆ, ಹೊಸದು ಬೇಕು. ಎಲ್ಲ ಮಕ್ಕಳು ಹಾಗೇ ಇರ್ತಾರೆ. ನೆಕ್ಸ್ಟು ಕಾಯಿಟ್ಟು ಮಾಡಿದ್ವಿ, ಏನು ಈ ಕಡೆ ಕಡುಬು ಅಂತ ಕರೀತಾರಲ್ವ, ನಮ್ಮ ಕಡೆ ಸ್ವಲ್ಪ ಡಿಫ್ರೆಂಟಾಗಿ ಕಾಯಿಟ್ಟು ಅಂತ ಮಾಡ್ತೀವಿ, ಅರಿಶಿಣದೆಲೆ ಯೂಸ್ ಮಾಡಿಕೊಂಡು. ಮಮ್ಮಿ ಊರಿಗೆ ಹೋಗಿದ್ರಲ್ವ, ಸೊ ಬರುವಾಗ ಅರಿಶಿಣದೆಲೆ ತೊಗೊಂಬಂದಿದ್ರು, ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಕಾಯಿಟ್ಟು ಮಾಡಿದ್ವಿ. ಅದಾದಮೇಲೆ ಒಬ್ಬಟ್ಟು ಮಾಡಿದ್ವಿ. ಅದಾದಮೇಲೆ ಒಬ್ಬಟ್ಟು ಸಾಂಬಾರು ಕೂಡ ಮಾಡಿದ್ದೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬಟ್ಟು ಸಾಂಬಾರು ಮಾಡಿದ್ದು. ಇನ್ನು ನಮ್ಮ ಏರಿಯಾದಲ್ಲಿ, ನಮ್ಮ ಹಿಂದಿನ ರೋಡಲ್ಲಿ ಒಂದು ಗಣಪತಿ ಕೂರಿಸಿದ್ರು. ಅದನ್ನು ಅವತ್ತಿನ ಸಂಜೆಗೆ, ಅಂದರೆ ನೈಟಲ್ಲಿ ನೀರಿಗೆ ಬಿಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಕಿಟಕಿಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ. ಅದು ಫುಲ್ ಸೌಂಡ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಆ ಸೌಂಡ್ಗೆ ನನ್ನ ಮಗಳು ಡ್ಯಾನ್ಸ್ ಮಾಡ್ತಾಯಿದ್ಲು. ಗಣಪತಿ ಬಪ್ಪ. ಪಕ್ಕದ ರೋಡಲ್ಲಿ ಗಣಪತಿ ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಕಿಟಕಿಯಲ್ಲೇ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು. ಸೊ ಇನ್ನೂ ಒಂದು ತಿಂಗಳಿಡೀ ಬೆಂಗಳೂರಲ್ಲೆಲ್ಲ ಬರೀ ಗಣಪತಿ ಕೂರಿಸೋದೆ, ಗಣಪತಿ ಸೌಂಡೇ. ಪ್ರತಿಯೊಂದು ರೋಡಲ್ಲೂ ಗಣಪತಿದೇ ವೈಬ್ ಇರುತ್ತೆ. ಹಾಗಾಗಿ ಒಂದಿನ ಕರ್ಕೊಂಡು ಹೋದರೆ ಆಯಿತು ಅಂತ ಹೇಳಿ ನಾವು ಆಚೆ ಕರ್ಕೊಂಡು ಹೋಗಲಿಲ್ಲ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮನೆ ಗಣೇಶ ಹಬ್ಬದ ಸೆಲೆಬ್ರೇಷನ್ನು. ಸೊ ತುಂಬ ಸಿಂಪಲ್ ಆಗಿತ್ತಲ್ಲ, ತುಂಬಾ ಸಿಂಪಲ್ ಆಗಿತ್ತು. ಆ್ಯಕ್ಚುಲಿ ಮಗು ಇರೋ ಕಾರಣ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಮತ್ತು ನಮ್ಮ ಮಮ್ಮಿ ಇರಲಿಲ್ವಲ್ಲ, ಒಬ್ಬಳಿಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಹಾಗೆ ಮಾಡಿದ್ದೀನಿ ಅಷ್ಟೇ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.